ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸಾಹಿತ್ಯ. ನೀವ್ಯಾರು? ಏನ್ ತಿಂತಾ ಇದ್ದೀರಾ? ಸೊ ಇದು ನನ್ನ ಚಾನಲ್ ಲೈಫ್ ಆಫ್ ಸಾಹಿತ್ಯ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಡಿನ್ನರಿಗೆ ಏನ್ ಮಾಡ್ತಾ ಇದ್ದೀನಿ? ಹೆಸರು ಕಾಳು ಪಲ್ಯ, ಸ್ವಲ್ಪ ಗ್ರೇವಿ ತರ ಮಾಡೋಣ. ರೈಸ್ ಜೊತೆ ಚೆನ್ನಾಗಾಗುತ್ತೆ. ಪಲ್ಯ ಅಂದ್ರೆ ಮತ್ತೆ ಸಾರು ಸಾಂಬಾರು ಏನಾದ್ರು ಮಾಡಬೇಕು. ಹಾಗಾಗಿ ಪಲ್ಯದ ಮೆಥಡು, ಅದನ್ನ ಪಲ್ಯ ಮಾಡೋ ಥರನೇ ಮೆಥಡು, ಅದನ್ನು ಗ್ರೇವಿ ಥರ ಮಾಡ್ತೀನಿ. ಸೊ ಯಾವ ಥರ ಮಾಡ್ತೀನಿ ಅಂತ ಕ್ವಿಕ್ಕಾಗಿ ರೆಸಿಪಿನ ಶೇರ್ ಮಾಡ್ತೀನಿ. ಹಾಗೆ ಇವತ್ತಿನ ಬ್ಲಾಗ್ನ ಇವಾಗ ಸ್ಟಾರ್ಟ್ ಮಾಡುವ. ಸೊ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಸೊ ಮುಂದಿನ ಬ್ಲಾಗಲ್ಲಿ ಸಿಗಲ್ಲ, ಇವಾಗಲೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಮುಂದಿನ ಬಾಗ್ಲತ್ತೆ, ಮುಂದಿನ ಬ್ಲಾಗ್. ಸೊ ಬ್ಲಾಗ್ ಸ್ಟಾರ್ಟ್ ಮಾಡಿದ ಕರೆಕ್ಟಾಗಿ ಅಲ್ಲಿ ಹೊರಗಡೆ ಜಗಳ ಆಡ್ತಾ ಇದ್ದಾರೆ. ಸೊ ವಾಯ್ಸ್ ಡಿಸ್ಟರ್ಬೆನ್ಸ್ ಇದ್ರೆ ಸಾರಿ. ಸೊ ನಮಗಂತೂ ಸಿಕ್ಕಾಪಟ್ಟೆ ಜೋರ್ ಜಗಳ ಕೇಳ್ತಾ ಇದೆ. ಇವಾಗ ಕಂಟಿನ್ಯೂ ಮಾಡ್ತೀನಿ. ಅದು ಮಿಸ್ ಆಗಿದೆ. ಆ್ಯಪಲ್ ಯಾವ ಕಲರ್ ಇರೋದು? ಅಲ್ಲಲ್ಲ, ಬರೀ ಬರ್ತಿದ್ರೊಳಗೆ ಬರೀ. ಐಶೋದು ಫಸ್ಟ್ ಹೋಮ್ವರ್ಕ್ ಅಲ್ಲ ಚಿನ್ನಿ? ಕಲರಿಂಗ್ ಮಾಡು. ಹೊರಗ ಅಲ್ಲಿಗಲ್ಲ ಅಲ್ಲ, ಕಲರಿಂಗ್ ಮಾಡು ಬೇಗ ಬೇಗ. ನಿಧಾನ. ಆ್ಯಪಲಿಂದ ಹೊರಗೆ ಬರೋಕ್ಕಿಲ್ಲ, ಲೈನಿಂದ ಹೊರಗೆ. ಕರೆಕ್ಟಾಗಿ ಮಾಡು. ಐಶೋ ಹಂಗಿಟ್ಕೊಂಡು ಮಾಡು. ಬುಕ್ ಒಳಗೆ ಹೋಗ್ತೀಯ? ಎಂತ ಕತೆ? ಬುಕ್ ಒಳಗೆ ಹೋಗ್ತೀರಾ? ಬುಕ್ ಬರಿತಾ ಇದ್ದೀರಾ? ಸರಿ. ಹಾಂ, ಹಂಗೆ ಬರಿಬೇಕಾ? ನೀಟಾಗಿ ಮಾಡು, ಟೈಮ್ ತಗೊಂಡು. ಐಶು ಹೋಮ್ವರ್ಕ್ ಶಿಸ್ತಿಂದ ಮಾಡ್ತೀನಿ. ಸೊ ನನಗೆ ಬಟ್ಟೆ ಮರ್ಚೋ ಕೆಲಸ, ಐಶುಗೆ ಹೋಮ್ವರ್ಕ್ ಮಾಡೋ ಕೆಲಸ. ಹಂಗೆ ಒಟ್ರಾಶಿ ಗೀಚೋದಲ್ಲ. ಸೊ ಫಸ್ಟ್ ಟೈಮ್ ಅವಳು ಕಲರಿಂಗ್ ಮಾಡಿದ್ದು ಸ್ಕೂಲಲ್ಲಿ. ಹೊರಗೆಲ್ಲ ಬರೀತೀಯ? ಏನು ಮಾಡು? ಗ್ರೀನ್ ಎಲ್ಲ ಹಚ್ಚಕ್ಕಿಲ್ಲ, ರೆಡ್ ಮಾತ್ರ ಕಂಪ್ಲೀಟ್ ಮಾಡು. ಇಲ್ಲೆಲ್ಲ ವೈಟ್ ವೈಟ್ ಇದೆಯಲ್ಲ, ಇದೆಲ್ಲ ಫಿಲ್ ಮಾಡು. ಆಮೇಲೆ ತೋರಿಸ್ತೀನಿ ಯಾವ ಥರ ಮಾಡಿದ್ಯಾ ಅಂತ. ಓಕೆನಾ? ಈಗ ನಮ್ಮ ಐಶುಗೆ ಡೈಲಿ ಇದು ಹೋಮ್ವರ್ಕ್ ಕೊಡ್ತಾರೆ ಆಯಿತಾ, ಒಂದು ಕಲರಿಂಗ್ ಮಾಡೋಕ್ಕೆ. ಸೊ ಹೆಂಗೆಂದರೆ ಒಂದು ಆ್ಯಪಲ್ಲಿಗೆ ಕಲರಿಂಗ್ ಮಾಡೋಕ್ಕೆ ಒಂದು ಅರ್ಧ ಗಂಟೆ ಬೇಕಾಗುತ್ತೆ. ಅಷ್ಟು ಇದು ಕಲರಿಂಗ್ ಹಂಗೆ ಮಾಡು ಹಿಂಗೆ ಮಾಡು ಅಂತ ಎಷ್ಟು ಪೇಷನ್ಸಿಂದ ಹೇಳ್ಕೊಟ್ರು. ಅವಳದು ಬೇರೆನೇ ಕತೆ. ಸೊ ನನಗಂತೂ ಜಂಟಲ್ ಪೇರೆಂಟಿಂಗ್ ಮಾಡೋಕ್ಕಾಗಲ್ಲಪ್ಪ. ಮಧ್ಯದಲ್ಲಿ ನಮ್ಮಿಬ್ರದ್ದು ಜಗಳ ಆಗೇ ಆಗುತ್ತೆ. ಸೊ ಹೇಳಿದ ಮಾತು ಕೇಳಲ್ಲ. ಎಲ್ಲ ಪೇಜಿಗೂ ಕಲರ್ ಮಾಡ್ತೀನಿ, ನಾನು ಫಿಶ್ಶಿಗೆ ಕಲರ್ ಮಾಡ್ತೀನಿ, ಹಾಗೆ ಹಿಂಗೆ ಅಂತ ಅವ್ರು ಹೇಳಿರೋದು ಬರೀ ಆ್ಯಪಲ್ಗೆ. ಬಟ್ ಅವಳು ಸಿಕ್ಕಾಪಟ್ಟೆ ಹಠ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಹೋಗ್ತಾ ಹೋಗ್ತಾ. ಹಾಗಾಗಿ ಸ್ವಲ್ಪ ಜಗಳ ಆಡೋದು, ಕಿರ್ಚಾಡೋದು ಎಲ್ಲ ಇರುತ್ತೆ. ಇವಾಗಲೇ ಹೀಗೆ ಪ್ಲೇ ಗ್ರೂಪಿಗೆ, ಇನ್ನು ಮುಂದೆ ದೊಡ್ಡ ಕ್ಲಾಸಿಗೆ ಹೋದ್ಮೇಲೆ ಇನ್ನೆಷ್ಟು ಬೈಕೊಂಡು ರುದ್ರ ತಾಂಡವ ಆಡಬೇಕೋ ಮಕ್ಕಳ ಜೊತೆ ನನಗಂತೂ ಗೊತ್ತಿಲ್ಲ. ಸೊ ಒಂಥರ ಖುಷಿ ಆ್ಯಂಡ್ ಹೊಸ ಎಕ್ಸ್ಪೀರಿಯೆನ್ಸು ಸೂಪರ್ ಇದೆ. ಈ ಜರ್ನಿನ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ. ಸೊ ಕಲರಿಂಗ್ ಯಾವ ಥರ ಮಾಡಿದ್ದಾಳೆ ನೀವೇ ನೋಡ್ಕೊಂಬನ್ನಿ. ಪರವಾಗಿಲ್ಲ, ಸಖತ್ತಾಗಿ ಮಾಡಿದ್ಯಾ, ತುಂಬ ಚೆನ್ನಾಗಾಗಿದೆ. ಇಲ್ಲೆಲ್ಲ ಒಂದು ಚೂರು ಫಿಲ್ ಮಾಡು ಮಾಡು. ಓಕೆನಾ? ತೆಗ್ದಿಡು. ಹೋಮ್ವರ್ಕ್ ಕಂಪ್ಲೀಟ್ ಆಯ್ತು. ತುಂಬ ಚೆನ್ನಾಗಿ ಮಾಡಿದ್ಯಾ ಇಶು. ಆದರೆ ಇಲ್ಲಿ ಆರೆಂಜ್ ಕೊಟ್ಟಿದ್ದಾರೆ, ಮಿಸ್ ಆಗಿ ರೆಡ್ ಹಾಕಬೇಕು ಆ್ಯಪಲ್ಗೆ. ತುಂಬ ಚೆನ್ನಾಗಾಗಿದೆ. ಫಸ್ಟು
ಗಿಂತ ಫಸ್ಟು ಮಾಡಿದ್ದವಳು ಕಲರಿಂಗ್. ಇದಕ್ಕಿಂತ ಸ್ಕೂಲಲ್ಲಿ ಮಾಡಿದ್ದು, ಸ್ಕೂಲಲ್ಲಿ ಅರ್ಧಂಬರ್ಧ ಮಾಡಿದ್ಲು. ನಾನು ಕರೆಕ್ಟಾಗಿ ನಿನ್ನೆ ಮಾಡಿಸಿದ್ದೆ. ವೆರಿ ಗುಡ್. ಹೋಮ್ವರ್ಕ್ ಆಯಿತು. ಬೇರೆ ಯಾವುದಕ್ಕೂ ಹಾಕಕ್ಕಿಲ್ಲ. ನಿಂದು ಬೇರೆ ಬುಕ್ ತಗೊಂಬ. ಹೋಗು, ಇದು ತೆಗ್ದಿಡು. ಸರ್ಕಲ್ ಯಾವ ಶೇಪು? ಹಾಂ ಚಿನ್ನಿ, ಇವಾಗಿನ ಸರ್ಕಲ್ ಬರಿ ಯಾವ ಥರ ಇರುತ್ತೆ? ವೆರಿ ಗುಡ್. ಅದೆಂತದೆ? ರೈನ್ಬೋಸ್ ಬರಿ. ರೈನ್ಬೋಸ್. ಓಹೋ, ಏನೇನು ಡ್ರಾಯಿಂಗ್ ಸ್ಕಿಲ್ಸ್ ಇದೆಯೋ. ಏನು? ಯಾರಿಗೆ? ಓಕೆ. ಅದು ಅಳಿಸ್ಬೇಡ. ದೇವ್ರ ಮನೇಲೂ ಆಟ ಅವಳ್ದು. ದೇವ್ರ ಮನೇಲೂ ಆಟ. ರಾತ್ರಿ ಊಟಕ್ಕೆ ನಾನು ಹೆಸರು ಕಾಳು ನೆನೆಸಿಟ್ಟಿದ್ದೀನಿ. ಇದನ್ನು ಬೇಯಿಸ್ಕೋಬೇಕು ಫಸ್ಟು. ಒಂಥರ ಗ್ರೇವಿ ಥರ ಮಾಡ್ತೀನಿ. ರೆಸಿಪಿ ಕೂಡ ಈ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಫಸ್ಟು ಒಂದು ಸತಿ ಬೇಯಿಸ್ಕೊಳ್ಳೋಣ ಇದನ್ನ. ಇವಾಗ ಹೆಸರು ಕಾಳು ಮುಳುಗುವಷ್ಟು ನೀರನ್ನ ಹಾಕ್ತಾಯಿದ್ದೀನಿ ಬೇಯಿಸೋಕ್ಕೋಸ್ಕರ. ನೆನೆಸಿದ್ರೆ ಸ್ವಲ್ಪ ಬೇಗ ಬೇಯುತ್ತೆ ಅಂತ ಅಷ್ಟೇ. ಉಪ್ಪನ್ನ ಹಾಕ್ತಾಯಿದ್ದೀನಿ ಕಾಳಿಗೆ ಎಷ್ಟು ಬೇಕೋ ಅಷ್ಟು. ಹಾಗೆ ಸ್ವಲ್ಪ ಅರಿಶಿನ ಕೂಡ ಹಾಕ್ತಾಯಿದ್ದೀನಿ. ನಾನು ಎಲ್ಲ ಅಡುಗೆಗೂ ಅರಿಶಿನ ಹಾಕ್ತೀನಿ ಸಾಮಾನ್ಯವಾಗಿ. ಅದನ್ನು ಒಂದು ವಿಷಲ್ ಬರ್ಸ್ಕೊಂಡ್ರೆ ಸಾಕು. ಈ ಕಡೆ ನಮ್ಮ ಐಶುದು ಅಡುಗೆ ಸ್ಟಾರ್ಟ್ ಆಯಿತು. ಈ ಕಡೆ ನಾನು ಗ್ರೇವಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಸ್ಟಾರ್ಟ್ ಮಾಡೋಣ. ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಸುಮ್ಮನೆ ಒಂದು ಚೂರು ಹಾಕ್ಕೊಳ್ಳಿ, ಯಾಕೆಂದರೆ ಮಸಾಲಾನ ಫ್ರೈ ಮಾಡಬೇಕು. 2 ಸ್ಪೂನು ಕಡಲೆಬೇಳೆನ ಹಾಕ್ಕೊಂಡು ಇದನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನಾನು ಉದ್ದಿನಬೇಳೆ ಕೂಡ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಹಾಕಿದ್ದೀನಿ. 2 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, ಹಾಗೆ ಅರ್ಧ ಸ್ಪೂನು ಧನಿಯಾ, ಒಂದು 4-5 ಮೆಂತ್ಯ ಕಾಳನ್ನ ಹಾಕಿದ್ದೀನಿ. ಮೆಂತ್ಯ ಕಾಣಿಸ್ತಿಲ್ಲ ಅನಿಸುತ್ತೆ ನಿಮಗೆ. 4-5 ಕಾಳು ಮೆಂತ್ಯ, ಒಂದು ಅರ್ಧ ಸ್ಪೂನು ಇದು ಧನಿಯಾ ಜಾಸ್ತಿ ಹಾಕ್ಕೋಬೇಡಿ. ಅದ್ರ ಫ್ಲೇವರ್ ಏನು ಬರಬೇಕು ಅಂತ ಏನಿಲ್ಲ ಇದಕ್ಕೆ. ಹಾಗೆ ಒಣಮೆಣಸು, ಕರಿಬೇವು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣಸು ಹಾಕಿ ಉದ್ದಿನಬೇಳೆ ಎಲ್ಲ ತುಂಬ ಚೆನ್ನಾಗಿ ರೆಡ್ ಆಗೋ ತನಕ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಇದೊಂದು ಪೌಡರ್ ಮಾಡಿಟ್ಕೊಂಡ್ರೆ ಎಲ್ಲ ವೆಜಿಟೇಬಲ್ದು ಪಲ್ಯ ಮಾಡ್ತೀರಲ್ಲ ಅದಕ್ಕೆಲ್ಲ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಾಗತ್ತೆ. ಕೊಬ್ಬರಿ ಹಾಕಿ ಪುಡಿ ಮಾಡಿ ಇಟ್ಕೊಂಡ್ರೆ ಒಂದು 15 ಡೇಸ್ ಎಲ್ಲ ಆರಾಮಾಗಿ ಯೂಸ್ ಮಾಡ್ಬೋದು. ಕೊಬ್ಬರಿ ಹಾಕಿಲ್ಲ ಅಂದರೆ ತುಂಬ ದಿನ ಇಟ್ಕೋಬೋದು. ಈ ಮಸಾಲ ಪೌಡರು ಪಲ್ಯದ ಪೌಡರ್ ಅಂತಲೇ ಅನ್ಬೋದು. ಸೊ ಇವಾಗ ಹುಣಸೆ ಹಣ್ಣು ಕೂಡ ಹಾಕ್ಕೋತಾ ಇದ್ದೀನಿ. ಸ್ಟವ್ ಆಫ್ ಆದಮೇಲೆ ಹಾಕ್ಕೊಳ್ಳಿ, ಸುಮ್ಮನೆ ಬೆಚ್ಚಗಾದರೆ ಸಾಕು. ಸ್ವಲ್ಪ ತೆಂಗಿನಕಾಯಿನೂ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇದು ತಣ್ಣಗಾದ್ಮೇಲೆ ನಾನು ಮಿಕ್ಸಿ ಮಾಡ್ಕೋತೀನಿ. ಏನು ಇವಾಗ ಸ್ವಲ್ಪ ಬೆಲ್ಲದ ಪುಡಿನೂ ಹಾಕ್ತಾ ಇದ್ದೀನಿ. ನಾನು ಸಾಮಾನ್ಯ ಎಲ್ಲ ಅಡುಗೆಗೂ ಬೆಲ್ಲ ಹಾಕ್ತೀನಿ. ನಿಮಗೆ ಬೇಕಂದ್ರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಇವಾಗ ಮಸಾಲೆ ರುಬ್ಬಿದ್ದಾಯಿತು, ಕಾಳು ಬೇಯಿಸಿದ್ದಾಯಿತು. ಇವಾಗ ಗ್ರೇವಿಗೆ ಒಗ್ಗರಣೆ, ಎಣ್ಣೆ, ಸಾಸಿವೆ,
ಇಂಗು ಕರಿಬೇವು ಇಷ್ಟೇ ಒಗ್ಗರಣೆ ಹಾಕಿ ಆಮೇಲೆ ಈರುಳ್ಳಿ ಹಾಕಿ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಿದ್ದೀನಿ. ಸ್ವಲ್ಪ ಟೊಮೊಟೊನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಅಂದರೆ ತುಂಬ ಚೆನ್ನಾಗಿ ಸಾಫ್ಟ್ ಆಗಬೇಕು ಟೊಮೊಟೊ. ಮಸಾಲೆಗೆ ನಾನು ನೀರು ಹಾಕಿಲ್ಲ, ಹಾಗೆ ಡ್ರೈನ ಪೌಡರ್ ಮಾಡಿದ್ದೀನಿ. ತುಂಬ ಹೊತ್ತು ಪೌಡರ್ ಮಾಡಿದ್ರೆ ಈ ಥರ ಚೆನ್ನಾಗಿ ಕಲರು ಬರುತ್ತೆ, ಆಮೇಲೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ, ಪುಡಿ ಪುಡಿ ಥರ ಬರಲ್ಲ. ಸೊ ಇವಾಗ ಇದನ್ನು ಹಾಕ್ತಾಯಿದ್ದೀನಿ. ನಿಮಗೆ ಡ್ರೈ ಪಲ್ಯ ಬೇಕಂದರೆ ಇದಿಷ್ಟೇ, ನೀರು ಹಾಕದೆ ರುಬ್ಬೋದು, ಕಾಳಿಂದ ನೀರನ್ನ ತೆಗೆದುಬಿಟ್ಟು ಹಾಕಿದ್ರೆ ಡ್ರೈ ಪಲ್ಯ ಆಗುತ್ತೆ. ಇಲ್ಲ ಯಾವುದೇ ವೆಜಿಟೇಬಲ್ ಕೂಡ ಹಾಕ್ಕೋಬೋದು ಕಾಳು ಬದಲಿಗೆ. ಸೊ ನಾನಿವಾಗ ಗ್ರೇವಿ ಥರ ಮಾಡೋದಕ್ಕೆ ಹೆಸರು ಕಾಳು ಬೇಯಿಸಿದ್ನಲ್ಲ ಅದು ನೀರನ್ನು ಕೂಡ ಹಾಕೋತೀನಿ. ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರಲಿ ಅಂತ ಇದು ಕೊತ್ತಂಬರಿ ಸೊಪ್ಪು ಹಾಕಿದೆ ಅಷ್ಟೇ. ಇವಾಗ ಮಸಾಲೆನ ಒಂದು 10 ಸೆಕೆಂಡ್ ಫ್ರೈ ಮಾಡಿಕೊಂಡು ಇವಾಗ ಕಾಳು ಪ್ಲಸ್ ನೀರನ್ನ ಹಾಕ್ತಾಯಿದ್ದೀನಿ. ನಿಮಗೆ ಡ್ರೈ ಪಲ್ಯ ಬೇಕಂದರೆ ನೀರನ್ನ ತೆಗಿಬೇಕು, ಫಿಲ್ಟರ್ ಮಾಡಿ ಬರೀ ಕಾಳನ್ನ ಹಾಕ್ಕೋಬೇಕು. ಈ ಥರ ಗ್ರೇವಿ ಥರ ಬೇಕಂದರೆ ಕಾಳು ಎಷ್ಟು ಬೇಯಿಸ್ಕೊಳ್ಳೋಕೆ ನೀರು ಹಾಕಿದ್ದೀರಲ್ಲ ಅದಷ್ಟೇ ನೀರು ಸಾಕಾಗತ್ತೆ. ಸ್ವಲ್ಪ ಉಪ್ಪು ಕಡಿಮೆ ಇತ್ತು, ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿ ಬೇಕಾದರೆ ಇನ್ನೊಂಚೂರು ನೀರು ಕೂಡ ಹಾಕ್ಕೋಬೋದು. ನನಗೆ ನೀರು ಬೇಡಿತ್ತು, ಅಷ್ಟೇ ನೀರಲ್ಲಿ ನಾನು ಚೆನ್ನಾಗಿ ಈ ಥರ ಕುದಿಯಕ್ಕೆ ಬಿಟ್ಟು ನಮ್ಮ ಹೆಸರು ಕಾಳು ಗ್ರೇವಿನ ರೆಡಿ ಮಾಡಿಕೊಂಡೆ. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಆ್ಯಂಡ್ ಆ ಪೌಡರ್, ಮಸಾಲ ಪೌಡರ್ ಏನು ತೋರಿಸ್ದೆ ಅದನ್ನು ಮಾಡಿಟ್ಕೊಳ್ಳಿ. ಎಲ್ಲ ತರಕಾರಿಗಳಿಗೂ ಹಾಕ್ಬೋದು ಪಲ್ಯಕ್ಕೆ, ತುಂಬ ಚೆನ್ನಾಗಾಗುತ್ತೆ. ಬೀನ್ಸ್ ಕ್ಯಾರೆಟಿಗಂತೂ ಸೂಪರ್ ಆಗುತ್ತೆ ಅಂತಲೇ ಅನ್ಬೋದು. ಇವತ್ತಿನ ಡಿನ್ನರ್ ಈ ಥರ ಇತ್ತು.